ಯಾವ ದೇವ್ರು ಆಗೋದಿಲ್ಲ. ಅವೆಲ್ಲವೂ ನಾಶವಂತವು ಇರ್ತಾವ. ಮತ್ತೆ ಎಲ್ಲವೂ ನಾಶವಾಗದೆ ಇರತಕ್ಕಂಥದ್ದು ಯಾವುದೈತೋ ಅದೇ ಪರಬ್ರಹ್ಮ. ಅಲ್ಲಿ ಹೊರಗ ಬ್ರಹ್ಮಾಂಡದೊಳಗೆ ನೋಡಿದಾಗ ಎಲ್ಲದು ನಾಶವಾಗದೆ ಇರತಕ್ಕಂಥದ್ದು ಯಾವ್ದೈತೋ ಅದೇ ಪರಬ್ರಹ್ಮ. ಮತ್ತಿಲ್ಲಿ ನನ್ನೊಳಗ ನಾನ್ಯಾರು ಅಂತ ವಿಚಾರ ಮಾಡಿದ್ರ ಈ ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣ ಅಂತ ಇವೆಲ್ಲವೂ ನಾಶವಾಗಿ ಹೋದ್ಮೇಲೆ ಉಳಿದದ್ದು ಯಾವ್ದೈತ ಅದೇ ನಾನು. ಮತ್ತೆ ಆ ಪರಬ್ರಹ್ಮದಲ್ಲಿ ಉಳಿದಿರ್ತಕ್ಕಂತ ಅಂದ್ರೆ ಬ್ರಹ್ಮಾಂಡದೊಳಗೆ ಉಳಿದಿರ್ತಕ್ಕಂತ ಪರಬ್ರಹ್ಮಕ್ಕೂ ಮತ್ತೆ ಇಲ್ಲಿ ಎಲ್ಲವೂ ನಾಶವಾಗಿ ಉಳಿದಿರ್ತಕ್ಕಂತ ಆ ಅರು ಸ್ವರೂಪ ಆತ್ಮಕ್ಕೂ ವಿಚಾರ ಮಾಡಿ ನೋಡಿದ್ರ ಅದು ಬ್ಯಾರಿಲ್ಲ ಇದು ಬ್ಯಾರಿಲ್ಲ, ಎಲ್ಲದು ಒಂದೇ ಐತಿ, ಏಕತ್ವವೇ ಐತಿ. ನಿರ್ಗುಣವಾದ ನಿರ್ವಿಕಾರವೇ ಶಾಶ್ವತ ವಸ್ತುವಾಗಿದ್ದು ಉಳಿದ ಅಷ್ಟದ ಪ್ರಕೃತಿ ಎಲ್ಲವೂ ನಾಶವಂತದ್ದಿರುತ್ತದೆ. ನಿರ್ಗುಣವಾದ ನಿರ್ವಿಕಾರವಾದ ಶಾಶ್ವತ ವಸ್ತು ಯಾವ್ದಂತ ನೋಡಿದ್ರ ಹೊರಗೆ ನೋಡಿದ್ರ ಬ್ರಹ್ಮಾಂಡದೊಳಗೆ ನೋಡಿದ್ರ ಮಹಾ ಬಯಲು, ಮತ್ತಿಲ್ಲಿ ಈ ಪಿಂಡಾಂಡದೊಳಗೆ ನೋಡಿದ್ರ ಅದೇ ಆತ್ಮವೆಂಬ ಬಯಲು. ಮತ್ತೆ ಅದು ಬೇರೆ ಐತಿ ಇದು ಬೇರೆ ಐತಿ ಏನಂದ್ರ ಬ್ಯಾರಿಲ್ಲ. ಊರ ಹೊರಗಣ ಬಯಲು, ಊರ ಒಳಗಣ ಬಯಲು, ಬ್ರಾಹ್ಮಣರ ಬಯಲು, ಹೊಲೆಯರ ಬಯಲು. ಬಯಲೆಂಬುವು ಎರಡುಂಟೆ, ಕೂಗಿದರೆ ಓ ಎನ್ನುವನೇ ನಮ್ಮ ಬಿಡಾಡಿ ಅಂತೇಳಿ ಬೋಂತಾದೇವಿಯವರ ಒಂದು ನುಡಿ ಇದು. ನಾವು ಅದು ಬೇರೆ, ಪರಬ್ರಹ್ಮ ಅಂದ್ರೆ ಬೇರೆ, ಇಲ್ಲ ಆತ್ಮ ಅಂದ್ರೆ ಬೇರೆ ಅಂತ ಏನು ಬೆನ್ನು ಹೇಳ್ತಾವಲ್ಲ ಅವು ಬೇರಿಲ್ಲ. ಅದು ಹೊರಗಿರೋದ್ರಿಂದ ಹೊರಗಿನ ಬಯಲಾಗೈತಿ, ಇದು ಒಳಗಿರೋದ್ರಿಂದ ಒಳಗಿನ ಬಯಲಾಗೈತಿ. ಘಟದೊಳಗಿನ ಬಯಲು, ಘಟದೊರಗಿನ ಬಯಲು, ಮಠದೊಳಗಿನ ಬಯಲು, ಮಠದೊರಗಿನ ಬಯಲು. ಆ ಎರಡೂ ಬಯಲು ಕೂಡ ಒಂದೇ ಐತಿ. ನೀನ್ ಎಲ್ಲಿ ನಿಂತ ಬಯಲೊಳಗ್ ನಿಂತ ಕೂಗಿದ್ರು ಓ ಎನ್ನುವನೇ ನಮ್ಮ ಬಿಡಾಡಿ ಅಂತ ಬೋಂತಾದೇವಿ ಅಂತ ಆ ಯಮ್ಮ ಕಾಶ್ಮೀರದ ರಾಜಕುಮಾರನ ಮಗಳ ರಾಜಕುಮಾರನ ಆ ಮಾತೆ ಆಯಮ್ಮ ಹೇಳ್ತಾಳ, ಎರಡು ಬಯಲು ಒಂದೈತಿ, ಯಾಕೆ ನೀವು ಎರಡು ಮಾಡ್ತೀರಿ? ಈ ಏನ್ ಈ ಹೊರಗ ಬರ್ತಾವಲ್ಲ ಆ ದೇಹಗಳು ಈ ದೇಹಗಳು ಒಟ್ಟಾರೆ ಈ ಪಂಚಭೂತಗಳು ಅಥವಾ ಅಷ್ಟರ ಪ್ರಕೃತಿ ಇವೆರಡು ಒಳಗಂದು ಮತ್ತು ಹೊರಗಿಂದು ಪಿಂಡಾಂಡದೊಳಗು ಮತ್ತು ಬ್ರಹ್ಮಾಂಡದೊಳಗು ಎರಡು ನಿರಸನವಾದ ಮೇಲೆ ಉಳಿಯುವುದೊಂದೇ ಆ ಮಹಾಬಯಲು. ಆ ಮಹಾಬಯಲು ತಾನೆಂದು ನಿಶ್ಚಯಿಸುವುದೇ ನಿಶ್ಚಯ ಜ್ಞಾನ ಅಥವಾ ಪೂರ್ಣ ಅನ್ನೋ ವಿಚಾರವನ್ನ ಇಂದಿನ ವಿಚಾರದೊಳಗೆ ನಾವು ನೋಡಿದ್ದೀರಪ್ಪ. ಈಗ ಅದರಲ್ಲಿ ಮುಂದುವರಿದ ಭಾಗ, ಈ ರೀತಿಯಾಗಿ ವಿನಾಶಿಯನ್ನು ತಿಳಿದು ನೋಡಲು ಅದು ಆಗಲೇ ಇದ್ದು ಇಲ್ಲದಂತಾಯಿತು. ನೀನೇನ್ ಜಗತ್ತೈತಿ, ಸೂರ್ಯ ಚಂದ್ರರದರ, ದೇವತೆಗಳದರ, ಜಗತ್ಪಾಲಕರಾದ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಸದಾಶಿವ ಈಶ್ವರದರ, ಮತ್ತಿಲ್ಲಿ ನಮ್ಮೊಳಗು ಮನೋ ಬುದ್ಧಿ ಚಿತ್ತ ಅಹಂಕಾರ ಇದ್ರೊಳಗು ಆಧಾರ ಸ್ಥಾನದಿಂದ ಹಿಡಿದು ನಾವಿ ನಖಶಿಖದವರೆಗೂ ಎಲ್ಲ ಅವ್ರದರ ಇವ್ರದರ ಅಂತ ಎಲ್ಲ ನೀವ್ ಹೇಳ್ತಿರಲ್ಲ. ಈ ರೀತಿ ವಿಚಾರ ಮಾಡಿ ನೋಡ್ರಿ, ಹೆಂಗಾರ ವಿಚಾರ ಮಾಡ್ಬೇಡ್ರಿ. ಹೆಂಗಾರ ವಿಚಾರ ಮಾಡಿದ್ರೆ ಜ್ಞಾನ ಆಗೋದಿಲ್ಲ. ಯಾವ್ದು ಏನೈತೋ, ಯಾವ್ದು ಯಥಾರ್ಥವಾಗೈತೋ, ಯಾವ್ದು ನಾಶವಾಗಂತೈತೋ ಅದನ್ನು ವಿಚಾರ ನಡೀಲಿ. ಆಗ ವಿಚಾರ ಮಾಡಿದಾಗ ಹಂಗ ವಿಚಾರ ಮಾಡಿದಾಗ ಅದು ಇಲ್ದಂಗ ಆಗ್ತದೆ. ಈ ರೀತಿಯಾಗಿ ವಿನಾಶಿಯನ್ನು ತಿಳಿದು ನೋಡಲು ಅದು ಆಗಲೇ ಇದ್ದೂ ಇಲ್ಲದಂತಾಯಿತು. ಆಗ ಆ ಶಾಶ್ವತದ ಗುರುತಿನಿಂದ ಸಮಾಧಾನ ದೊರಕಿತು. ಈಗ ಶರೀರ ಹುಟ್ಟಿದಾಗ ಸಣ್ಣದಿತ್ತು, ಈಗ ದೊಡ್ಡದಾಗೈತ. ಸಣ್ಣದೈತೇನು ಇಲ್ಲ, ಮತ್ತೆ ಎಲ್ಲಿಗೋತು? ಅಡಿಗೋತು. ಎದ್ರೊಳಗ ಅಡಿಗೋತು? ಅಡಿಗೋತು. ಮತ್ತೆ ಈ ಪ್ರಾಯ ಐತಿ, ಈ ಪ್ರಾಯ ಇರ್ತತೇನು? ಇನ್ನೊಂದ್ ಸ್ವಲ್ಪ ದಿವಸ ಆದ್ಮೇಲೆ ಇದು ಕೂಡ ಅಡಿಗೆ ಹೋಗ್ತದ. ಹಂಗ ಈ ಜ್ಞಾನದ ವಿಚಾರವನ್ನ ತಿಳಿದಾಗ ಈ ಮುಪ್ಪಿರ್ತತೇನು? ಇದು ಒಂದ್ ದಿವಸ ಮರೆಯಾಗಿ ಹೋಗ್ತದೆ. ಹಂಗ ಜ್ಞಾನದ ವಿಚಾರವನ್ನು ಯಥಾರ್ಥವಾಗಿ ವಿಚಾರವನ್ನು ತಿಳಿತಾ 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 ವಿಚಾರಿಸಿ ನೋಡಿದಾಗ ಯಾವುದು ಉಳಿಯದೇ ಇಲ್ಲ. ನೀನ್ ತಿಳಿದಾಗ ಇಲ್ದಂಗ ಆಗಿ ಹೋಗ್ಬಿಡ್ತತಿ. ಮತ್ ಇವತ್ ತಿಳಿದು ಮುಂದೆ ಎಂದೋ ಒಂದ್ ದಿವಸ ಅಲ್ಲ. ಹಂಗಂದ್ರೆ ಇವತ್ತು ನಮಗೆ ತಿಳಿದಿಲ್ಲ ಏನೋ ಅಂದ್ರೆ ತಿಳಿದಂಗ ಆಗೇತಿ, ಪೂರ್ಣ ಆಗಿಲ್ಲ.
ನಿದ್ಗಣ್ಣಾಗ ಹೇಳ್ದಂಗ ಆಗೈತಿ, ನಿದ್ಗಣ್ಣಾಗ ಕೇಳ್ದಂಗ ಆಗೈತಿ. ಏನೋ ಮಾತಾಡ್ತಿದ್ರಪ್ಪ, ನನ್ಗೆ ಒಂದ್ ಸ್ವಲ್ಪ ಅರ್ಧಂಬರ್ಧ ಎಚ್ಚರತ್ತು ಕೇಳಿಸ್ತು, ಆದ್ರ ನನಗೇನೋ ಸರಿಯಾಗಿ ಕೇಳಿಸ್ತಿಲ್ಲ. ಒಟ್ಟು ನೀನು ಅವನು ಮಾತಾಡೋದಂತೂ ನನಗ್ ಪಕ್ಕ ಗೊತ್ತಾತು ಅಂತ ಹೇಳ್ತಿರ್ತಾನ ನಾವ್ ನಿದ್ಗಣ್ಣಾಗ. ಹಂಗ ಇದು ಅರನಿದ್ದಿ ಒಳಗ ತಿಳ್ದಂಗ ಆಗಿರ್ತೈತಿ, ಅರಮತಿ ಒಳದಂಗ ಆಗಿರ್ತೈತಿ. ಇದನ್ನ ಪೂರ್ಣ ವಿಚಾರವನ್ನ ಇದನ್ನೇ ತಿಳಿತಾ ತಿಳಿತಾ ವಿಚಾರ ಮಾಡಿ ನೋಡಿದ್ರೆ, ಇಷ್ಟು ವಿಚಾರ ಮಾಡಿದ್ರೆ ಸಾಕು. ಏನು ದೇವನ್ ಯಾರು, ನಾನ್ ಯಾರು ಅಂತ ವಿಚಾರ ಮಾಡ್ಕೊಂತ ಹೋಗ್ಬಿಟ್ರ ಅವಾಗ ಆ ಸಂತೋಷ ಮಾತ್ರ ಉಳಿತೈತಿ. ಆದ್ರಿದು ಸುಲಭದ ಕೆಲಸವಲ್ಲ. ಇದೇನು ಸುಲಭ ಏನೋ ಈ ಕಡೆ ಗುಡ್ಡ ತೆಗೆದು ಆ ಕಡೆ ಬೇಕಾದ್ರೆ ಎತ್ತಿಟ್ಟು ಬಿಡ್ಬೋದು ಈ ಆಧುನಿಕ ಯಂತ್ರೋಪಕರಣದೊಳಗ. ಇಲ್ಲ ಯಾವ್ದಾರ ತೀರ್ಥಯಾಟನೆ ಮಾಡ್ಬೇಕಂದ್ರ ಮಾಡಿ ಬಿಡ್ಬೋದು, ಏನಾರ ವ್ರತ ನೇಮ ನಿತ್ಯಗಳನ್ನ ಮಾಡ್ಬೇಕಂದ್ರ ಮಾಡಿಬಿಡ್ಬೋದು. ಆದ್ರೆ ಇದು ಸ್ವಲ್ಪ ಸುಲಭದ ಕೆಲಸವಲ್ಲ. ಅದಿರಲಿ, ಬಿತ್ತದೇ ಬೆಳೆಯುವುದು ಅದು ಸುಲಭದ ಕೆಲಸ, ಅಷ್ಟಿರ್ಲಿ ನಿಜ. ಆದ್ರೆ ಏನ್ ಬಿತ್ತವೋ ಅದು ಬೆಳಿತೈತಿ, ಇದು ಸತ್ಯನ. ಏನ್ ಬಿತ್ತವೋ ಅದು ಬೆಳಿತೈತಿ. ಅದರಂತೆ ನಾವು ಯಾವ ವಿಚಾರವನ್ನ ತಿಳಿತಾ ಹೋಗ್ತಾವ ಅದು ನಾವು ಒಕ್ಕವಿ. ಈಗ ನಾವ್ ಈ ಗೂಗಲ್ ಮೀಟ್ನಾಗ ಯಾರನಾರ ಒಂದೊಂದ್ರ ಒಳಗ್ ಗುರುತಿಸ್ಬೇಕಂದ್ರ ಅವ್ರವ್ರ ನುಡಿ ಮೇಲೆ ಗುರುತಿಸ್ತಿರ್ತಾರ. ಯಾರ ಪಂಚೀಕರಣ ಬಾರಿ ಚೆನ್ನಾಗ್ ಹೇಳ್ತಾರಂದ್ರ ಇವ್ರ ಪಂಚೀಕರಣ ಹೇಳ್ತಾರಲ್ಲ, ಇವ್ರು ಜ್ಞಾನ ಸಿಂಧು ಹೇಳ್ತಾರಲ್ಲ, ಇವ್ರು ಇದನ್ನ ಹೇಳ್ತಾರಲ್ಲ ಅದನ್ನ ಹೇಳ್ತಾರಲ್ಲ ಅಂತ ಗುರುಸ್ತವಿ. ಅದ್ರ ಮೇಲೆ ಅವ್ರು ಏನ್ ಮಾಡ್ತಾರ, ಏನ್ ಮನದೊಳಗ್ ಬಿತ್ಕೊಂಡಿರ್ತಾರ, ಏನ್ ಹೃದಯದೊಳಗ್ ಬಿತ್ಕೊಂಡಿರ್ತಾರ ಅದನ್ನ ಹೇಳ್ತವೆ. ಮತ್ತಿಲ್ಲ ಬ್ರಹ್ಮ ಸ್ವರೂಪವನ್ನೇ ಬ್ರಹ್ಮವೇ ನಾನಿದ್ದೇನೆಂಬ ಬೀಜವನ್ನ ಬಿತ್ತಿಯಂದಾಗ ಯಾಕೆ ಬ್ರಹ್ಮ ಆಗೋದಿಲ್ಲ ಅಂತ ಮತ್ತೆ ಮಹಾತ್ಮರು ಅದನ್ನ ಹೇಳ್ತಾರ. ಇದು ಸುಲಭ ಅಲ್ಲ ಅಂತ ಹೇಳ್ತಾರ. ಮತ್ತೆ ಸುಲಭ, ಕಷ್ಟ ಸಾಧ್ಯ, ಅಸಾಧ್ಯ ಅನ್ನೋ ಮಾತಲ್ಲ, ಕಷ್ಟ ಸಾಧ್ಯ. ಯಾಕಂದ್ರೆ ಇದು ಹೊರಗೆಲ್ಲೋ ಆಗ್ಬೇಕಾಗಿರೋದಲ್ಲ, ಯಾವ್ದೋ ಗುರುವಿನಿಂದ ಆಗ್ಬೇಕಾಗಿರೋದಲ್ಲ. ಆ ಗುರು ಬಾಯಾಗಿಟ್ಟದನಂದ್ರ ಜಗದು ನುಂಗಿ ಜೀರ್ಣ ಮಾಡ್ಕೋಬೇಕಾಗಿರೋದ್ ನಾವೇ. ಇಲ್ಲಿ ಗುರು ಹೇಳ್ತಾರ, ಈ ಎಲ್ಲವನ್ನ ನಿರಸನ ಮಾಡಿ ನೋಡಪ್ಪ, ಇದೆಲ್ಲದು ಒಂದ್ರದ್ದ ಒಂದ್ ಎತ್ಕಣಪ್ಪ. ಆ ನಿರಾಕಾರ ಪರಬ್ರಹ್ಮದಿಂದನೇ ಈ ಮಾಯೆ ಆತು, ಈ ಮಾಯೆಯಿಂದನೇ ಈಶ್ವರನಾದ, ಈಶ್ವರನಿಂದನೇ ಇವೆಲ್ಲವೂ ತ್ರಿಗುಣಗಳು ಭೂತಗಳಾದವು. ಈ ಗುಣಭೂತಗಳಿಂದನೇ ಇದ್ರಾಗ ವಾಯು ಅಂಶದಿಂದ ಹಿಂಗ ಒಂದೊಂದು ಅಂಶದಿಂದ ಎಲ್ಲ ಜೀವರಾಶಿಗಳು ಎಲ್ಲ ಹಿಂಗ ಆಗಿದಾವು. ಇವೆಲ್ಲಕ್ಕಿಂತ ಬೇರೆ ಅದನ್ನ ನೀನ್ ಅದಿಯಪ್ಪ, ಒಂದ್ಸರಿ ನೋಡಪ್ಪ. ಇವನ್ನೆಲ್ಲ ನೀನ್ ನೋಡ್ತಾನ ಅದಿಯಲ್ಲ, ಮತ್ತ ನೋಡು ಅಂತಾರ ಹೇಳದ್ರ ಏನು? ನಿಜವಾಗೂ ನೀನ್ ಅವನ್ನೆಲ್ಲವನ್ನು ನೋಡ್ತಿದೀಯ? ನಿಜವಾಗೂ ನೀನ್ ಸಾಕ್ಷಿ ಸ್ವರೂಪ ಅದೀಯ? ನಿಜವಾಗಿ ಈ ಶರೀರ ಒಂದ್ ಗಾಡಿ ಯಾಕ ಪಂಚರ್ ಆಗೈತಿ, ಪೆಟ್ರೋಲ್ ಖಾಲಿ ಆಗೈತಿ, ಆಯಿಲ್ ಖಾಲಿ ಆಗೈತಿ, ಸರ್ವಿಸ್ ಮಾಡಿಸ್ಬೇಕು, ಗ್ರೀಸ್ ಮಾಡ್ಬೇಕು, ಅಥವಾ ಒಂದ್ ಎತ್ತ ಐತಿ ಅದಕ್ ಮೇವ್ ಹಾಕ್ಬೇಕು, ನೀರ್ ಕುಡಿಸ್ಬೇಕು, ಮೈ ತೊಳಿಬೇಕು, ಮೈ ಉದ್ಬೇಕಂತ ಹೆಂಗ್ ಮಾಡ್ತೀಯೋ ಹಂಗ ಈ ಶರೀರನು ನೀನು ಮಾಡ್ತಾ ಇದೀಯ. ಇದನ್ನ ತಿಕ್ಕಿ ತೊಳಿತಾ ಇದೀಯ, ಇದನ್ನ ಪಾಲನೆ ಪೋಷಣೆ ಮಾಡ್ತಿದೀಯ. ಅದು ನೀನ್ ಆಗಕ್ ಬರೋದಿಲ್ಲಪ್ಪ. ಇದನ್ನ ವಿಚಾರ ಮಾಡಿ ನೀನ್ ತಿಳಿದು ನೋಡಪ್ಪ. ಸುಖಿನ ನೀನದಿ, ನಿಜವಾಗೂ ದುಃಖಿ ಅನ್ನೋದಿಲ್ಲ. ಸುಖಿನ ನೀನದಿ. ಆದ್ರೆ ಇದು ಕಷ್ಟ ಸಾಧ್ಯ. ಆದ್ರೆ ಹೆಂಗ್ ಸಾಧ್ಯ? ಏನ್ ಬಿತ್ತೀಯೋ ಅದೇ ಬೆಳಿತೈತೋ ಅನ್ನುವಂತೆ ಹಂಗ ಆ ಬ್ರಹ್ಮ ವಿಚಾರವನ್ನೇ ಬಿತ್ತಿಯಬೇಕು ಅನ್ನೋ ವಿಚಾರವನ್ನ ಇಲ್ಲಿ ತಿಳಿಸ್ತದ. ಯಾಕಂದ್ರ ಬ್ರಹ್ಮ ವಿಚಾರವನ್ನ ನಾವು ಬಿತ್ತಲಿಲ್ಲ, ಬೇರೆ ಏನಾರ ಹೇಳ್ಕೊಂತ ಬಂದ್ವಿ, ಬೇರೆ ಏನಾರ ನೋಡ್ಕೊಂತ ಬಂದ್ವಿ ಅಂದ್ರ ಮತ್ತ ಅದೇ ನಮ್ ತಲೆ ಒಳಗ್ ಉಳಿತೈತಿ. ಆದ್ರಿಂದ ಬೇರೆ ಏನನ್ನಾರ ತಲೆಗೆ ಏನನ್ನಾರ ಇಟ್ಕಂತ ಇದು ಮಾಡ್ಕೊಳದ್ಕಿಂತ ಈ ವಿಚಾರವನ್ನೇ ನಾವು ತಿಳಿಬೇಕಾಗ್ತದ. ಈ ವಿಚಾರವನ್ನ ತಿಳಿತಾ ಹೋದಂಗೆಲ್ಲ ನಮಗ್ ಅದೇ ನಾವು ಆಗ್ತೀವಿ ಹೊರತು ಬೇರೆ ಇನ್ನೊಂದಿಲ್ಲ. ಈ ರೀತಿಯಾಗಿ ವಿನಾಶವನ್ನು ತಿಳಿದು ನೋಡಲು ಆಗಲೇ ಅದು ಇಲ್ಲದಂತೆ ಆಯಿತು. ಆಗ ಶಾಶ್ವತದ ಗುರುತಿನಿಂದ ಸಮಾಧಾನ ದೊರಕಿತ್ತು. ವಿವೇಕ ವಿಚಾರದಿಂದ ಸತ್ಯಾಸತ್ಯದ ತಿಳಿವುಂಟಾಗಿ ದೃಢ ನಿಶ್ಚಯವಾಯಿತು. ಒಟ್ಟಿಗೆ ಶಾಶ್ವತ ದೇವನ ನಿರ್ಗುಣನೆಂಬುದು ಬಿಂಬಿಸಿತು. ಈ ರೀತಿ ವಿಚಾರ ಮಾಡ್ಕೊಂತ ನೀನ್ ತಿಳ್ಕಂತ ಹೋದೆ ಅಂದ್ರ, ವಿವೇಕ ವಿಚಾರದಿಂದ ಸತ್ಯ ಅಂತ ತಿಳ್ಕಂತ ಹೋದ್ರ ಮತ್ತೆ ದೇವ್ರು ಯಾರು ಅಂತ ನಿನಗ್ ಗೊತ್ತಾತು ಅಂದ್ರ ಆ ದೇವ್ರ ಅನ್ನೋನು ನಿರ್ಗುಣನನ್ನೋದೇ ಗಟ್ಟಿ ಆಗ್ತದ. ಅವನೆಂದೂ ಸಗುಣನಲ್ಲ,
ಅವನೆಂದು ರೂಪನಾಮಕ್ಕೆ ಒಳಪಟ್ಟನಲ್ಲ, ಆ ದೇವ್ರ ನಿರ್ಗುಣನನ್ನದೇ ಬಿಂಬಿಸಿತು. ಇದರಿಂದಲಾಗಿ ನಮಗೆ ಬೇಕಾದ 2 ಮಾತುಗಳಲ್ಲಿ ದೇವನಾರೆಂಬ ಒಂದು ಮಾತು ತಿಳಿಯಿತು, ಇನ್ನ ನಾನು ಯಾರೆಂಬುದನ್ನ ತಿಳಿಯಬೇಕಾಗಿದೆ. ಇಲ್ಲಿ ನಾವು ಯಾರು ದೇವ್ರಂತ ತಿಳಿಬೇಕಂದ್ರ, ಯಾರು ರೂಪನಾಮದ ಹೆಸರು ಹೇಳ್ತಾವೋ ಅವ್ರ ದೇವ್ರ ಅಲ್ಲ, ಆತ ನಿರ್ಗುಣನದನ, ರೂಪನಾಮ ರಹಿತನದನ. ಇನ್ನ ನುಡಿ 23:33, ನಾನು ಯಾರೆಂಬುದು ತಿಳಿಯಬೇಕೆಂದು ದೇಹದಲ್ಲಿಯ ತತ್ವಗಳನ್ನೆಲ್ಲ ಶೋಧಿಸುತ್ತಿರಲು, ನಾನು ನೀನೆನ್ನುವುದು ಮನಸ್ಸಿನ ಕಲ್ಪನೆಯಾಗಿದೆ ಎಂದು ನಿಶ್ಚಯವಾಗುವುದು. ನಾನೇನಾರ ನಾನ್ ಬೇರೆ ನೀನ್ ಬೇರೆ, ನಾನು ಜೀವ ನೀನು ಶಿವ, ನಾನು ಭಕ್ತ ನೀನು ಪರಮಾತ್ಮ, ಹಿಂಗ್ ಏನಾರ ಹೇಳ್ತೀನಿ ಅಂದ್ರ ಇದು ನಿನ್ನ ಮನಸ್ಸಿನ ಕಲ್ಪನೆ. ಅಲ್ಲಿ ನಾನು ನೀನಿಲ್ಲ. ನಾನ್ ಬೇರೆ ನೀನ್ ಬೇರೆ ಹೇಳ್ತಿ ಅಂದ್ರೆ ಅದು ನಿನ್ನ ಮನಸ್ಸಿನ ಕಲ್ಪನೆ. ನಾನು ನೀನದಿದೆಂಬ ಭಾವಗಳೇನು ತೋರದೆ ಸಚ್ಚಿದಾನಂದ ಅನುಭವ ಸುಜ್ಞಾನ ತಳಹದಿಯ ಮಾನವನೇ ಪರಮಾತ್ಮ. ಮತ್ತೆ ಮಾನವನೇ ಪರಮಾತ್ಮ ಆಗಿದ್ದು ನಾನ್ ಬೇರೆ ನೀನ್ ಬೇರೆ ನಾನು ನೀನು ಅಂತ ಹೇಳ್ತಿ ಅಂದ್ರ ಇದು ನಿನ್ನ ಮನಸ್ಸಿನ ಕಲ್ಪನೆ ಆಗ್ತದ. ಇದು ನಿನ್ನ ಅಂತರಂಗದೊಳಗಿಂದ ನೀನೇ ವಿಚಾರ ಮಾಡಿ ನೋಡು. 2 ಹೇಳ್ತಿ ಅಂದ್ರೆ ಅದು ಕಲ್ಪನೆ ಒಳಪಟ್ಟದ್ದು, ಒಂದೇ ಹೇಳ್ತಿ ಅಂದ್ರೆ ಅದು ಕಲ್ಪನಾ ಅತೀತವಾಗಿರ್ತಕ್ಕಂಥದ್ದು ಅನ್ನೋದಾಗ್ತದ. ಶರೀರದಲ್ಲಿ ಎಲ್ಲವೂ ಹುಡುಕಾಡಿದರೂ ನಾನು ಕಾಣಿಸುವುದೇ ಇಲ್ಲ. ನಿಜವಾಗಿಯೂ ನೀನೆನ್ನುವುದು ತತ್ವ ಗುಣಗಳೊಂದಿಗೆ ಮುಳುಗಿ ಹೋಯಿತು. ನಾನು ನೀನು ಅಂತ ಏನಾರ ಹೇಳ್ತವಲ್ಲ, ಈ ಶರೀರದೊಳಗ ನಾನೇ ಆದಂತ ಹುಡ್ಕಕ್ ಕೂಡಿದ್ರೆ ಕಾಲ ಅಂದ್ರೆ ಇದು ಪೃಥ್ವಿ ಅಂಶ ಐತಿ, ಇದು ಗಟ್ಟಿ ಎಲುಬು ಮಾಂಸದಿಂದ ತುಂಬ್ಕೊಂಡತಿ. ರಕ್ತ ನಾನು ನೀರಿನಂಶ, ಹಿಂಗೆಲ್ಲವೂ ಇದ್ರಾಗ ಕುಡ್ಕೊಂಡವು. ಇವೆಲ್ಲವೂ ಪಂಚಭೂತಗಳದಾವು. ನೀನ್ ಯಾರಪ್ಪ? ಗಾರಿ ಕಾಲು ಮಾಂಸ ತುಂಡಿದು, ಕೈ ಮಾಂಸ ತುಂಡು, ಶರೀರ ಮಾಂಸ ತುಂಡು, ತಲಿ ಅದು ಒಂದು ಎಲುಬು, ಅದ್ರಾಗ ಕ್ಯಾಕರಿಕಿ ವಾಕರಿಕಿ ಎಲ್ಲ ತುಂಬ್ಕೊಂಡತಿ. ಮತ್ತೆ ಹೊಟ್ಟೆ ಅದೊಂದು ಮಲಮೂತ್ರದ ಚೀಲ. ಮತ್ತೆ ಇದನ್ನೆಲ್ಲ ತಿರುಗಿಸಾಡಿ ನೋಡಿದ್ರೆ ಇದೊಂದು ಸೂಕ್ಷ್ಮಾಣು ಜೀವಿಗಳ ಗೂಡು. ಮತ್ ಈ ಜೀವಿಗಳ ಗೂಡು ನಾನಂತೀಯಲ್ಲ. ಈಗ ಈ ಶರೀರ ನಾನಂದ್ರ ನಮ್ಮ ಮಗಳ ನಮ್ಮ ಅಪ್ಪ ಅಂತಾಳ, ನಮ್ಮ ಮಗ ನಮ್ಮ ಅಪ್ಪ ಅಂತಾನ, ನನ್ನ ಹೆಂಡತಿ ನನ್ ಗಂಡ ಅಂತಾಳ, ನಮ್ಮ ಅಪ್ಪ ನಮ್ಮ ಮಗ ಅಂತಾರ, ಇನ್ನೊಬ್ರು ನಮ್ ಮಳಿಯ ಅಂತಾರ, ಇನ್ನೊಬ್ರು ನಮ್ ಸ್ನೇಹಿತರು ಅಂತಾರ. ಮತ್ತೆ ಹಂಗಾರ ಅವ್ರದೇ ಅದು. ಇದ್ರಾಗ ನೀನ್ ಯಾರಂತ ನಿಜವಾಗಿ ಹುಡುಕಾಕ್ ಹೋದ್ರ ನೀನ್ ಅನ್ನುವುದು ಕಾಣಿಸುವುದೇ ಇಲ್ಲ. ಶರೀರದಲ್ಲೆಲ್ಲವೂ ಹುಡುಕಾಡಿದರೂ ನಾನು ಕಾಣಿಸುವುದೇ ಇಲ್ಲ. ನಿಜವಾಗಿಯೂ ನೀನೆನ್ನುವುದು ತತ್ವಗಳೊಂದಿಗೆ ಮುಳುಗಿ ಹೋಯಿತು. ಅಂದ್ರೆ ಈಗ ಹೇಳಿದ್ವಲ್ಲ, ಈ 25 ತತ್ವಗಳೊಳಗ ಮುಳುಗಿ ನಾನ್ ಅನ್ನೋದು. ಹಾಗೆ ದೃಶ್ಯ ಪದಾರ್ಥಗಳೆನ್ನುವ ಜಾರಿ ಹಾಗೂ ತತ್ವಗಳೆಲ್ಲವೂ ಎಣಿಕೆಯಾಗಿ ಅಳಿದು ಕೇವಲ ಒಂದು ಆತ್ಮ ವಸ್ತುವೇ ಇರಲಿಕ್ಕಾಗಿ ನಾನೇನೆನ್ನುವುದು ಎಲ್ಲಿ ಅದು ಉಳಿದೀತು? ಈ ರೀತಿಯಾಗಿ ವಿಚಾರ ಮಾಡ್ಕೊಂತ ಹೋದ್ರ ನಾನ್ ಅಂತೀಯಲ್ಲ. ಇದ್ರಾಗ ಈ ದೃಶ್ಯ ಪದಾರ್ಥಗಳು ಎಲ್ಲವನ್ನೂ ನೀನು ನೋಡಿದ್ರ, ಜಾರಿ ಅಂದ್ರ ಅವ್ನ್ ತೆಗ್ದಾಕಿ ಬಿಟ್ಟು ನೋಡಿದ್ರ, ಈ ತತ್ವಗಳು ಎಣಿಸ್ತಿ. 25 ಅಂತಿ, 17 ಅಂತಿ, 37 ಅಂತಿ, 42 ಅಂತಿ, ಇನ್ನು 84 ಅಂತಾರ. ಇನ್ನು ಎಣಿಸ್ಕೊಂತ ಹೋಕ್ಕಿ. ಇನ್ನು 80 ಕೋಟಿಗಳು, 8 ಕೋಟಿ ರೋಮಗಳು, 72 ಕೀಲುಗಳು, 206 ಸಕೀಲುಗಳು, ಇನ್ನು ಇವೆಲ್ಲವನ್ನ ಹೇಳ್ತಿ. ಹೆಸರ ಎಣಿಸ್ಕ ನೀನು. ಅವೆಲ್ಲವೂ ವಸ್ತುಗಳಿಂದ ಈ ಪಂಚಭೂತ ತತ್ವಗಳದಾಗ ಆಗಿರ್ತಕ್ಕಂಥವು. ಕೇವಲ ಒಂದು ಆತ್ಮವಸ್ತುವೇ ಇರಲಿಕ್ಕಾಗಿ ಅವೆಲ್ಲ ಅವುಗಳನ್ನೆಲ್ಲ ಬಿಟ್ಟಾಕಿ ನೋಡಿದ್ರ ಉಳಿದದ್ದು ಒಂದೇ ಆತ್ಮವಸ್ತು. ನಾನೇನೆನ್ನುವುದು ಎಲ್ಲಿಂದ ತರ್ತಿ ನೀನು? ಅದ್ರಾಗ ನಾನವನು ನೀನಿವನು ಅಂತ ಏನನ್ನಾರು ತರ್ತಿಯಲ್ಲ. ನೀನ್ ಯಾರು? ಮತ್ತೆ ಈ ಶರೀರ ನಾನಂದ್ರ ಮಲಮೂತ್ರಗಳು, ಕ್ಯಾಕರಿಕೆ ವಾಕರಿಕೆಗಳು ಅಂತ ನಾನಂತ ಯಾಕೆ ಅನ್ಬಾರ್ದು? ಮತ್ತೆ ಆದ್ರಿಂದ ಅದ್ರಾಗ ಅದ್ ಯಾವ್ದು ನೀನಾಗಕ್ ಬರೋದಿಲ್ಲ. ಒಟ್ಟಿಗೆ ಪಂಚೀಕರಣದ ತತ್ವ ವಿವರಣೆಯಿಂದಲೂ ಮಹಾವಾಕ್ಯದಿಂದಲೂ ಆತ್ಮವಸ್ತುವೇ ತಾನೆಂದು ಸಿದ್ಧವಾಗುವುದರಿಂದ ಅಹಂಕಾರದ ಸಂಘವನ್ನು ತ್ಯಜಿಸಿ ಆತ್ಮನಿವೇದನೆ ಮಾಡತಕ್ಕದ್ದು. ನೀನ್ ಹೆಂಗರ ವಿಚಾರ ಮಾಡು, ಪಂಚೀಕರಣದಗರ ವಿಚಾರ ಮಾಡು,
ಇಲ್ಲ ತತ್ವಮಸಿ ಮಹಾವಾಕ್ಯದೊಳಗರ ವಿಚಾರ ಮಾಡು. ನೀನ್ ಯಾವ್ದ್ರಾಗ ವಿಚಾರ ಮಾಡಿದ್ರು ಅದು ಯಾವ್ದು ನೀನ್ ದೇಹ ಅಂತ ಎಂದು ಹೇಳೇ ಇಲ್ಲವು. ಅವ್ಯಾವು ನೀನ್ ಅಲ್ಲ ಅಂತಾನೆ ಹೇಳಿಕೆಂತ ಬಂದವು. ಆದ್ರಿಂದ ಸುಮ್ನೆ ಅವುಗಳ ಗೊಂದಲ, ಅವುಗಳ ಎಲ್ಲವನ್ನು ಬಿಟ್ಟು ಆತ್ಮ ನಿವೇದನೆ ಮಾಡತಕ್ಕದ್ದು. ಆತ್ಮ ನಿವೇದನೆ ಅಂದ್ರ ಆ ಸ್ವರೂಪವೇ ನಾನು, ಆತ್ಮವೇ ಪರಮಾತ್ಮ. ಆತ್ಮ ಬೇರಿಲ್ಲ, ಪರಮಾತ್ಮ ಬೇರಿಲ್ಲ, ಇರೋದೆರಡು ಏಕತ್ವದೊಳಗೆ ತಿಳಿದು ನೋಡು. ಪಿಂಡಾಂಡದೊಳಗಿರ್ತಕ್ಕಂಥ ಲಕ್ಷಣಗಳನ್ನು ಬಿಟ್ಟಾಕು, ಬ್ರಹ್ಮಾಂಡದೊಳಗಿರ್ತಕ್ಕಂಥ ಲಕ್ಷಣಗಳನ್ನು ಬಿಟ್ಟಾಕು. ಆ ಪಿಂಡಾಂಡಕ್ಕೂ ಮತ್ತು ಬ್ರಹ್ಮಾಂಡಕ್ಕೂ ಸಾಕ್ಷಿಯಾಗಿರ್ತಕ್ಕಂಥದ್ದು ಏನ್ ಏಕೈತಲ್ಲ, ಅದನ್ನ ಒಂದು ತಿಳಿದು ಬಿಡು ಸಾಕ್ ನೀನು. ಅದೇ ಆತ್ಮ ನಿವೇದನೆ. ದೇವ ಭಕ್ತರ ಮೂಲವನ್ನು ವಿವರವಾಗಿ ಶೋಧಿಸಲು ಎರಡೂ ಕಡೆಗೂ ಆಯಾಯ ಉಪಾಧಿ ರಹಿತನಾದ ನಿರುಪಾಧಿಕ ಆತ್ಮನೇ ಕೈಗೆ ಹತ್ತುವನು. ನೀನ್ ದೇವರು ಮತ್ ಭಕ್ತರು ಅಂತ ನಾವು ಅಲ್ಲಿ ಹೇಳಿದೆ. ಎರಡರೊಳಗೂ ವಿಚಾರ ನೋಡಿದ್ರ ಎರಡರಿಗೂ ಸಿಗೋದು ಒಂದೇ ಆತ್ಮ ವಸ್ತು. ಎಮ್ಮಿ ಮೊಸರರ ಕಡಿ, ಆಕಳಿ ಮೊಸರರ ಕಡಿ, ಕುರಿ ಮೊಸರರ ಕಡಿ, ಹಾಲಿನ ಮ್ಯಾಕಿ ಮೊಸರರ ಕಡಿ, ಎಲ್ಲಾ ಮೊಸರು ಕಡದ್ರು ಸಿಗುವುದು ಒಂದೇ ವಸ್ತು, ಬೆಣ್ಣೆ. ಹಂಗ ಇಲ್ಲಿ ನೀನ್ ಬ್ರಹ್ಮಾಂಡದಗರ ನೋಡು, ಈ ಪಿಂಡಾಂಡದಗರ ನೋಡು, ಎದರಗರ ನೋಡು, ಎದರಗರ ಶೋಧಿಸಿ ನೋಡಿದ್ರ ನಿನ್ನ ಕೈಗೆ ಸಿಗುವುದು ಒಂದೇ ಆತ್ಮ ವಸ್ತು. ಅದೇ ಏಕವಸ್ತು, ಅದೇ ಕೈಗತ್ತುವುದು. ಅದರಿಂದಲಾಗಿ ನಾನೆನ್ನುವುದು ಮುಳುಗಿತು, ತಾನು ಆತ್ಮನಿಗಿಂತ ಭಿನ್ನವೆಂಬ ಭ್ರಮೆ ಎಳೆಯಿತು. ಈ ರೀತಿಯಾಗಿ ವಿಚಾರ ಮಾಡಿ ನೋಡಿದಾಗ ನಾನೆನ್ನುವುದು ಮುಳುಗಿತು. ನಾನು ಅಂದ್ರ ಈ ದೇಹ ಸ್ವರೂಪದಿಂದ, ಅಹಂಕಾರ ಸ್ವರೂಪದಿಂದ ನಾನು ಅನ್ನೋದು ಮುಳಿಗೋತು. ಆ ಮುಳಿಗೋದ್ಮೇಲೆ ನಾನು ಹೋದರೆ ಹೋದೇನು ಅಂತ ಕನಕದಾಸರದ ಒಂದೇ ಮಾತು, ನಾನು ಹೋದರೆ ಹೋದೇನು ಅಂತ. ಯಾವ ನಾನು? ಈ ಜೀವ ಭಾವದಿಂದ, ಅಹಂಕಾರ ಭಾವದಿಂದ ಕೂಡಿರ್ತಕ್ಕಂಥ ನಾನು. ಇದು ಮುಳುಗಿತ್ತಂದ್ರ ಇನ್ನು ಆ ತಾನು ಆತ್ಮಗಿಂತ ಭಿನ್ನವೆಂಬ ಭ್ರಮೆ ಎಳೀತು. ನಾನು ಆತ್ಮಗಿಂತ ಭಿನ್ನ ಅದನಿ, ಬೇರೆ ಅದನಿ ಅನ್ನೋ ಭ್ರಮೆ ನಾಶವಾಗಿ ಹೋಗ್ತದ. ಯಾವಾಗ? ಈ ಅಹಂಕಾರ ಸತ್ ಮೇಲೆ. ನಾನು ಸತ್ ಮೇಲೆ ನನಗೆ ನನ್ನ ದರ್ಶನ ಆಗ್ತದೆ ಅಂತ ಒಂದು ನುಡಿಯೊಳಗೆ ಹೇಳ್ತಾರೆ. ನಾನು ಸಾಯ್ಬೇಕು, ನಾನು ಸತ್ತಾಗ ನನಗೆ ನನ್ನ ದರ್ಶನ ಆಗ್ತದೆ ಅಂತ. ಅರ್ಥಾತ್ ಈ ಅಹಂಕಾರ ಸ್ವರೂಪದಿಂದ ಕೂಡಿರ್ತಕ್ಕಂಥ ಈ ದೇಹವೇ ನಾನೆಂಬ ಭ್ರಾಂತಿಯಿಂದ ಕೂಡಿರ್ತಕ್ಕಂಥದ್ದು ನಾನು ಸತ್ತಾಗ ಆ ಉಳಿದದ್ದೇ ನಾನು. ಆ ನಾನು ಆತ್ಮನಿಗಿಂತ ಭಿನ್ನ ಎಂಬ ಭ್ರಮೆ ಅಳಿತು. ಹಾಗೂ ಪಿಂಡೋಪಾಧಿ ರಹಿತ ಉನ್ಮನಿ ಪದವು ಬ್ರಹ್ಮೋಂಡುಪಾಧಿ ರಹಿತ ನಿವೃತ್ತಿ ಪದಕ್ಕೆ ಹೊಂದಿಕೊಂಡಿತು. ಅಂದ್ರ ಈ ಪಿಂಡಾಂಡ ಉಪಾಧಿ ರಹಿತ, ಈ ಪಿಂಡಾಂಡದೊಳಗಿದ್ದು ಅಂದ್ರೆ ದೇಹದೊಳಗಿದ್ದು ಉಪಾಧಿ ರಹಿತವಾದ ಉನ್ಮನಿ ಪದವು. ಉನ್ಮನಿ ಅಂದ್ರ ಮನವನ್ನು ಮೀರಿರ್ತಕ್ಕಂಥ, ಮಾತು ಮನಗಳಿಂದ ಆ ಕಡೆ ಕೂಡಿರ್ತಕ್ಕಂಥ ಏಕತ್ವ ಸ್ವರೂಪವಾಗಿರ್ತಕ್ಕಂಥ ಪದ ಅಂದ್ರೆ ಜ್ಞಾನ. ಆ ಆತ್ಮವು ಬ್ರಹ್ಮಾಂಡ ಉಪಾಧಿ ರಹಿತ ಅಂದ್ರೆ ಬ್ರಹ್ಮಾಂಡದೊಳಗೂ ಉಪಾಧಿ ರಹಿತವಾಗಿರ್ತಕ್ಕಂಥ ನಿವೃತ್ತಿ ಪದಕ್ಕೆ ಹೊಂದಿಕೊಂಡಿತು. ನಿವೃತ್ತಿ ಅಂದ್ರ ವೃತ್ತಿ ರಹಿತ. ವೃತ್ತಿ ಅಂದ್ರ ಜೀವಭಾವ. ನಾನು ಕರ್ಮದನಿ, ನಾನು ಮಾಡೋನದನಿ, ನಾನು ಕೂಡೋನದನಿ, ನಾನು ಬದ್ಧನದನಿ, ನಾನು ಮುಕ್ತನಾಗ್ಬೇಕು, ನಾನು ಸಂಸಾರದಾಗದನಿ, ನಾನು ಜಂಜಾಟದಾಗದನಿ ಅನ್ನೋದು ಏನೈತಲ್ಲ, ಇದೇ ವೃತ್ತಿ, ಇದೇ ದಂದುಗ. ಈ ನಿವೃತ್ತಿ ಪದಕ್ಕೆ ಹೊಂದಿಕೊಂಡಿತ್ತು. ಅಂದ್ರೆ ಈ ಆತ್ಮನು, ಆ ಪರಮಾತ್ಮ ಅನ್ನೋದು ಏಕತ್ವವಾಯ್ತು. ಹೆಂಗ? ಜ್ಞಾನದಿಂದ, ಎರಡರ ವಿಚಾರದಿಂದ. ಯಾವ ಎರಡರ ವಿಚಾರದಿಂದ ಅಂದ್ರ ದೇವನ್ಯಾರು, ನಾನು ಯಾರು ಎಂಬ ವಿಚಾರದಿಂದ ವಿಚಾರಿಸಿ ನೋಡಿದಾಗ ಅದೆಲ್ಲದು ಏಕವಾಯಿತು. ಈ ವಿಜ್ಞಾನ ಸ್ಥಿತಿಯಲ್ಲಿ ಜ್ಞಾನವು ಕುಂಠಿತವಾಯಿತು. ಈ ವಿಜ್ಞಾನ ಸ್ಥಿತಿ ಅಂದ್ರ ಎಲ್ಲವನ್ನ ಸಂಶೋಧನೆ ಮಾಡಿ ಶೋಧಿಸಿ ಎಲ್ಲವನ್ನು ತೆಗೆದುಹಾಕಿದಾಗ ಉಳಿದದ್ದು ಒಂದೇ ವಸ್ತು. ಆ ವಸ್ತುವಿನಲ್ಲಿ ನಿಂದ ಯಾವುದೇ ಜ್ಞಾನ ಇಲ್ಲ. ಈ ನಿನ್ನ ಗ್ರಂಥ, ನಿನ್ನ ಪ್ರವಚನ, ನಿನ್ನ ಪುರಾಣ ಇವು ಯಾವೂ ಇಲ್ಲ. ಇವು ಯಾರಿಗದಾವ ಮತ್ತೆ ಅದಾವಲ್ಲ ಅಂತಂದ್ರ ಅವಾಗಿಲ್ಲ. ಯಾವಾಗ? ಏಕತ್ವವಾದ ಇಲ್ಲ. ಇದಕ್ ಮಹಾತ್ಮರೊಬ್ರು ಹೇಳ್ತಾರ,
ಅಜ್ಞಾನಿಗಳಿಗೂ ಗ್ರಂಥದ ಅವಶ್ಯಕತೆ ಇಲ್ಲ. 18 ಪುರಾಣ, 6 ಶಾಸ್ತ್ರ, ಆಗಮ, ಈ ದಾಸಬೋಧೆ, ಈ ವಿಚಾರ ಚಂದ್ರೋದಯ, ಸದ್ಬೋಧ ಚಂದ್ರಿಕೆ, ಯಾವುದೇ ಗ್ರಂಥಗಳು ಅಜ್ಞಾನಿಗಳಿಗೂ ಈ ಗ್ರಂಥಗಳ ಅವಶ್ಯಕತೆ ಇಲ್ಲ. ಮತ್ತೆ ಪರಿಪೂರ್ಣನಾಗಿರ್ತಕ್ಕಂಥವನಿಗೂ ಕೂಡ ಇದರ ಅವಶ್ಯಕತೆ ಇಲ್ಲ. ಬಟ್ ಅವಶ್ಯಕತೆ ಐತಿ ಯಾರಿಗೆ? ಮುಮುಕ್ಷತ್ವದ ಈ ಪಾರಮಾರ್ಥ ವಿಚಾರವನ್ನ ತಿಳಿಯಕೊಂಡಿರ್ತಕ್ಕಂಥವ್ರಿಗೆ. ಅಲ್ಲಿ ಪೂರ ತಿಳಿದ್ಮೇಲೆ ಜ್ಞಾನನೂ ಇಲ್ಲ, ನಿನ್ನ ಜ್ಞಾನನೂ ಬಿದ್ದೋಗ್ತದೆ. ಯಾವಾಗ? ವಿಜ್ಞಾನ ಸ್ಥಿತಿಯಲ್ಲಿ, ಏಕತ್ವದ ಸ್ಥಿತಿಯಲ್ಲಿ, ಮಹಾಬಯಲಿನಲ್ಲಿ ಬಯಲಾದ ಸ್ಥಿತಿಯಲ್ಲಿ ಯಾವ ಇಲ್ಲ ಜ್ಞಾನ ಅಜ್ಞಾನ. ಯಾಕಂದ್ರೆ ಜ್ಞಾನ ಅಜ್ಞಾನಕ್ಕೆ ಆಧಾರವಾಗಿರ್ತಕ್ಕಂಥವನು ನೀನೇ ಆಗಿರ್ತಿ. ಮೊದಲು ಅಜ್ಞಾನದೊಳಗಿದ್ದೀವಪ್ಪ, ನಮಗೇನು ತಿಳಿದಿರ್ಲಿಲ್ಲ, ನಮಗೇನು ಗೊತ್ತಿಲ್ಲ ಅನ್ನುವಾಗೂ ಇದ್ದಿ. ಈಗ ಮತ್ ತಿಳಿದ್ವಿ, ಓದೋದ್ ಕಲ್ತ್ವಿ, ಬರೆಯೋದ್ ಕಲ್ತ್ವಿ, ಹೇಳೋದ್ ಕಲ್ತ್ವಿ, ಕೇಳೋದ್ ಕಲ್ತ್ವಿ, ಜ್ಞಾನ ತಿಳಿತನ್ನಂತ ಅಂತಿ ಅಂದ್ರು ಕೂಡ, ಅಂದ್ರು ಅಥವಾ ಅನ್ನದೇ ಇದ್ರು ಕೂಡ ನೀನಿದಿ. ಅಂದ್ರ ಜ್ಞಾನಕ್ಕೆ ಆಧಾರವಾಗಿರ್ತಕ್ಕಂಥ ನಿನ್ನೊಳಗ ಈ ವಿಜ್ಞಾನ ಸ್ಥಿತಿಯಲ್ಲಿ ನಿನ್ನ ಜ್ಞಾನವೂ ಕೂಡ ಕುಂಠಿತವಾಗ್ತದ, ಯಾವ್ದು ಇಲ್ದಂಗ ಆಗ್ತದ. ಯಾಕಂದ್ರ ಜ್ಞಾನ ಅಂತಂದ್ರ ಒಂದು ವಸ್ತುವಿನ ಅಥವಾ ಒಂದು ವ್ಯಕ್ತಿಯ ಇನ್ನೊಂದರ ತಿಳುವಳಿಕೆ ಜ್ಞಾನ ಅಂತ ಹೇಳ್ತೀವಿ. ಮತ್ತೆ ಅಲ್ಲಿ ಇನ್ನೊಂದ್ ಅನ್ನೋದು ಇಲ್ಲೇ ಇಲ್ಲ, ಇರೋದ ಒಂದೈತಿ. ಮತ್ತೆ ಒಂದಿದ್ದಾಗ ಏನೊಂದು ಹೇಳಕ್ ಬರೋದಿಲ್ಲ. ಜ್ಞಾನ ಅಂತಾನೆ ಹೇಳಕ್ ಬರಲ್ಲ, ಅಜ್ಞಾನ ಅಂತಾನೆ ಹೇಳಕ್ ಬರಲ್ಲ, ಏನು ಹೇಳಕ್ ಬರದಿರ್ತಕ್ಕಂತ ಆ ಪರಿಪೂರ್ಣ ಸ್ಥಿತಿ. ಅಲ್ಲಿ ನಿನ್ನ ಹೊರಗೆ ಏನಾರ ಹೇಳ್ತಾನೆ, ಮಾಡ್ತಾನೆ, ಕೇಳ್ತಾನೆ ಅನ್ನೋವು ಎಲ್ಲವೂ ಕುಂಠಿತವಾಯ್ತದ. ಧ್ಯೇಯ ವಸ್ತುವಿನಲ್ಲಿ ಧನ್ಯ ಒಳೆಯಿತು, ಕಾರ್ಯ ಕಾರಣ ವಿಚಾರವನ್ನೆಲ್ಲ ನೋಡಿ ಬಿಟ್ಟದ್ದಾಯಿತು. ನೀನ್ ಏನು ಧ್ಯೇಯ ವಸ್ತುಗಳನ್ನ, ಏನು ಉದ್ದೇಶವನ್ನ ಕೂಡ್ಬೇಕು, ಕಾಣಬೇಕು, ಸೇರ್ಬೇಕಂತ ಹೋಗಿದ್ಯ, ಅದೇ ನೀನಾಗಿದ್ದಿ. ನಿನ್ನ ಉದ್ದೇಶನೇ ಅದಾಗಿತ್ತು. ಮತ್ ನೀನೇ ಅದಾದ್ಮೇಲೆ ಮತ್ ಇನ್ನೊಂದರ ಏನೈತಿ? ನದಿ ಸಾಗರ ಮುಟ್ಟ ತನಕ ಹರಿತಿರ್ತತೆ, ಹರಿಯೋದ ಅದ್ರ ಕೆಲಸ. ಮತ್ತೆ ಆ ಸಾಗರವ ತಾನಾದ್ಮೇಲೆ ಅದ್ರದ್ದು ಇನ್ನೊಂದೇನ್ ಕೆಲಸ ಇರ್ತತಿ, ಅದು ಸಾಗರವ ಆಗಿಬಿಟ್ಟಂಗ ನೀನ್ ಗುರಿ, ಗುರು, ತತ್ವ, ಜ್ಞಾನ, ಮಹಾವಾಕ್ಯ ಎಲ್ಲವೂ ಕೂಡ ಅಲ್ಲಿ ಏಕತ್ವವಾಗಿ ಏನೊಂದೇನ್ ಇಲ್ದಂಗ ಎಲ್ಲ ಉಳಿತದೆ. ಅಂದ್ರ ಎಲ್ಲವೂ ಅಳಿದೋಗ್ತದೆ. ನದಿ ಸಮುದ್ರಕ್ಕೆ ಸೇರಿದ್ಮೇಲೆ ನದಿ ಯಾವ ಗುಣನ ಅಲ್ಲಿ ಇರೋದಿಲ್ವೋ, ಹಂಗಿಲ್ಲಿ ಪರಿಪೂರ್ಣ ವಿಚಾರವನ್ನ ತಿಳಿತಾ ತಿಳಿತಾ ದೇವನ್ಯಾರು, ನಾನ್ಯಾರು ಅನ್ನೋ ವಿಚಾರ ಮುಂದುವರಿತಾ ಹೋದಾಗ ಅಲ್ಲಿ ಯಾವುದು ಉಳಿಯೋದಿಲ್ಲ. ಯಾವ ಕಾರ್ಯ ಇಲ್ಲ, ಕಾರಣ ಇಲ್ಲ. ಜನ್ಮ ಮರಣದ ಸಂಬಂಧ ತಪ್ಪಿತು. ಯಾವಾಗ ಜನ್ಮ ಮರಣದ ಸಂಬಂಧ ತಪ್ತದಂದ್ರ ಈ ರೀತಿ ವಿಚಾರ ನಡೆದಾಗ ಎಲ್ಲವನ್ನು ಮೀರಿ ಉನ್ಮನಿ ಪದವು ಮನ ಉನ್ಮನವಾಗದ ತನಕ ಆಗದಯ್ಯ ಮುಕ್ತಿ ಆಗದಯ್ಯ ಅಂತ. ಹಂಗ ಮನ ಆ ಮಹಾದೇವನೊಳಗೆ ಏಕತ್ವ ಆತಂದ್ರ ಅವಾಗ ನಿನಗೆ ಜರಣ ಮರಣದ ಸಂಬಂಧ ತಪ್ಪು ಹೋಗ್ತದೆ. ಪಾಪವೆಲ್ಲ ಮುಳುಗಿತು, ಆಗ ಯಮಯಾತನೆಯು ನಿರ್ವಂಶವಾಯಿತು. ನೀನು ಪಾಪ ಪುಣ್ಯ ಅಂತ ಇವು ಶರೀರ ತನಕ ಇದ್ವು, ಈ ಕಡೆಗಿದ್ವು. ಅದರ ಕಡೆಗೆ ನಿನ್ ವಿಚಾರ ಮುಂದುವರೆದಂತೆಲ್ಲ ನಿನ್ ಪಾಪನೂ ಇಲ್ಲ, ನಿನ್ ಪುಣ್ಯನೂ ಇಲ್ಲ, ನಿನ್ ಯಮನೂ ಇಲ್ಲ, ಯಮನ ಕಾಟನೂ ಇಲ್ಲ, ಯಾವ್ದು ಇಲ್ಲ. ಬಂಧನವೆನ್ನುವುದೆಲ್ಲ ಅರಿಯಿತು. ನಾನ್ ತಿಳಿದಿದ್ದೆ ಇದು ಬಂಧನ ಐತಿ, ಇದು ಹಂಗೈತಿ, ದೇವ್ರ ದೊಡ್ಡನದನ, ದೇವ್ರ ಬೇರೆ, ಆತ್ಮ ಬೇರೆ, ನಾನ್ ಬೇರೆ, ಅವನ್ ಬೇರೆ ಅಂತ ತಿಳಿದಿದ್ದೆ. ಅದನ್ನ ವಿಚಾರದಿಂದ ತಿಳಿದು ನೋಡಿದಾಗ ಎಲ್ಲವೂ ಅರ್ಧೋತು. ನಾನ್ ಬದ್ಧನ ಅನ್ನೋದಿಲ್ಲ, ನಾನ್ ಮುಕ್ತನೆ ಅನ್ನೋದಿಲ್ಲ, ನಾನು ಹುಡ್ತಾನೆ ಅನ್ನೋದಿಲ್ಲ, ಸಾಯ್ತೇನೆ ಅನ್ನೋದಿಲ್ಲ, ಯಾವುದು ಇಲ್ಲ. ಹೀಗೆ ವಿಚಾರದಿಂದ ಮುಕ್ತಿ ಲಭಿಸಿ ಜನ್ಮವು ಎಲ್ಲ ತರದಿಂದಲೂ ಸಾರ್ಥಕ ಎನಿಸಿತು. ಹೆಂಗ ನನಗೆ ಮುಕ್ತಿ ಲಭಿಸ್ತಂದ್ರ ವಿಚಾರದಿಂದ. ನಾನೇನ್ ಇಲ್ಲಿ ಏನು ಸಾಧನೆ ಇಲ್ಲ, ಕೇವಲ ವಿಚಾರ ಮಾಡಿದೆ. ದೇವನ್ಯಾರು, ನಾನ್ಯಾರು ಅಂತ ವಿಚಾರ ಮಾಡಿದೆ. ಈ ವಿಚಾರದಿಂದ ನನ್ನ ಎಲ್ಲ ಬಂಧನ ಕಳಚಿತು, ಮುಕ್ತಿ ಲಭಿಸಿತು. ಈ ಜನ್ಮವು ಎಲ್ಲ ತರದಿಂದಲೂ ಸಾರ್ಥಕವೆನಿಸಿತು. ಅನೇಕ ತೊಡಕು ನಿವಾರಣೆಯಾದವು, ಕಂಟಕಗಳೆಲ್ಲ ಬಯಲಾದವು. ಹೆಚ್ಚೇನು ಅಸಂಖ್ಯ ಮಾನವರು ಜ್ಞಾನ ವಿಚಾರದಿಂದ ಉದ್ಧಾರ ಆಗಿರುವರು.
ಇಲ್ಲಿ ಹೆಚ್ಚಿಗೆ ಹೇಳೋದೇನ್ ನನಗೆ ಹಂಗಾತ್ ಹಿಂಗಾತ್ ಅಂತ ಹೇಳೋದೇನಿಲ್ಲ. ಎಲ್ಲಾ ಅಸಂಖ್ಯ ಮಹಾತ್ಮರು ಜ್ಞಾನಿಗಳು ಎಲ್ಲರೂ ಈ ಜ್ಞಾನದ ವಿಚಾರದಿಂದ, ಈ ಜ್ಞಾನ ವಿಚಾರ ಅಂದ್ರ ದೇವನ್ಯಾರು ನಾನ್ಯಾರು ಎಂಬ ಜ್ಞಾನದ ವಿಚಾರದಿಂದ ಎಲ್ಲಾ ಮಹಾತ್ಮರು, ಅನೇಕ ಮಹಾತ್ಮರು ಉದ್ಧಾರ ಆಗಿರುವರು. ಶ್ರೀರಾಮನ ಉಪಾಸನೆಯು ಜ್ಞಾನಿಗಳಾದರೂ ಜಗದ್ದುದ್ಧಾರ ಮಾಡುವರೆಂಬುದು ಎಲ್ಲರಿಗೆ ಪ್ರತೀತಿ ಬಂದಿರುವುದು. ಶ್ರೀರಾಮನ ಉಪಾಸನೆ ಅಂದ್ರ ಈ ರಮಾದಿಗಳಿಂದ ದೂರನಾಗಿರ್ತಕ್ಕಂಥ ಆತ್ಮರಾಮನ ಉಪಾಸನೆಯಿಂದ ಜ್ಞಾನಿಗಳಾದರು ಮತ್ತ ಅವ್ರ ಜ್ಞಾನಿಗಳಾಗಿ ಜಗದ್ದುದ್ಧಾರವನ್ನು ಮಾಡುವರೆಂಬುದು ಎಲ್ಲರಿಗೂ ಪ್ರತೀತಿ ಇದೆ. ಅಂದ್ರೆ ಈಗೆಲ್ಲರವ್ರ ಮಹಾತ್ಮರು ಅವರು ಆ ಜ್ಞಾನದ ಬೆಳಕಿನಿಂದ ಆ ಸ್ವರೂಪ ಸ್ಥಾನವನ್ನ ತಿಳಿದು ಅವ್ರ ಅನುಭವದ ನುಡಿಗಳನ್ನ ನಮಗೂ ಆ ಜ್ಞಾನದ ಬೆಳಕಿನ ರೂಪದಲ್ಲಿ ನುಡಿಗಳನ್ನ ಇಟ್ಟಿದಾರ. ಈ ನುಡಿಗಳೇ ನಮಗೆ ಆ ಜ್ಞಾನದ ಬೆಳಕು. ಇದರಿಂದ ನಮ್ಗೆಲ್ಲರೂ ಕೂಡ ಸ್ವರೂಪರ ಇದ್ದೀವಿ, ಆ ಸ್ವರೂಪರ ಆಗ್ತವಿ ಅನ್ನೋ ವಿಚಾರವನ್ನ ಇಲ್ಲಿ ತಿಳಿಸ್ತದೆ. ಇತಿ ಶ್ರೀ ದಾಸಬೋಧೆ ಗುರು ಶಿಷ್ಯ ಸಂವಾದ ದ್ವಾದಶಾದಶಕೆ ಭಕ್ತಿ ನಿರೂಪಣ ನಾಮ ತೃತೀಯ ಸಮಾಸ ಇಲ್ಲಿ ಮುಕ್ತಾಯ ಆಯ್ತ್ರಪ್ಪಾಜಿ. ಎಲ್ಲರಿಗೂ ಶರಣೋ ಶರಣಾರ್ಥಿಪ್ಪ, ಶರಣೋ ಶರಣಾರ್ಥಿ. ಎಲ್ಲರಿಗೆ ನಮಸ್ಕಾರಪ್ಪ.